ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋನ ನಾನು ತುಂಬ ಮುಂಚೆನೇ ಮಾಡಬೇಕಿತ್ತು, ಬಟ್ ಇವಾಗ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ಒಂದು ಸ್ವಲ್ಪ ಉಸಿರಾಡೋಷ್ಟು ಟೈಮ್ ಸಿಕ್ಕಿದೆ. ಐ ರಿಯಲಿ ಹ್ಯಾಡ್ ಅ ಲಾಟ್ ಆಫ್ ಟ್ರಾವೆಲಿಂಗ್ ಆ್ಯಂಡ್ ಶೂಟಿಂಗ್ ಅದು ಇದು ಅಂತ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಿದ್ದರಿಂದ. ಸೊ ನಿಮಗೆ ಗೊತ್ತು ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಎಷ್ಟು ಬ್ಯುಸಿ ಇರ್ತಾಳೆ ಅಂತ. ನೋಡಿ ಮೈನ್ಸ್ ಶೂಟಿಂಗ್ ಆ್ಯಂಡ್ ಅಮ್ಮ ಮನೆಗೆ ಹೋಗೋದು, ಟ್ರಾವೆಲಿಂಗು ಅದು ಇದು ಸ್ವಲ್ಪ ಹೆಲ್ಡಪ್ ಆಗಿದೆ. ಸೊ ಇವಾಗ ಫ್ರೀ ಆಗಿ ಈ ವಿಡಿಯೋ ನಿಮಗೋಸ್ಕರ ಮಾಡಬೇಕು ಅಂತ ಅಂದ್ಕೊಂಡೆ, ಬಿಕಾಸ್ ನಿಮ್ಗೆಲ್ರಿಗೂ ನನ್ನ ಮದುವೆಗೆ ಹಾಕ್ತಂಥ ಔಟ್ಫಿಟ್ಸ್ ತುಂಬಾ ಇಷ್ಟ ಆಗಿದೆ. ಸೊ ನಾನು ನನ್ನ ಔಟ್ಫಿಟ್ಸ್ ಬಗ್ಗೆ ಮಾತಾಡೋಕ್ಕೆ ಈ ವಿಡಿಯೋನ ಡೆಡಿಕೇಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಮದುವೆಗೆ ಮುಂಚೆನೇ ಅಂದ್ಕೊಂಡಿದ್ದೆ ಮಾಡಬೇಕು ಅಂತ, ಬಟ್ ಎಸ್ ಹಿಯರ್ ಇಟ್ ಇಸ್. ಸೊ ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಮೈ ಔಟ್ಫಿಟ್ಸ್. ನಾನು ಯಾವ್ಯಾವ ಬಟ್ಟೆ ಹಾಕ್ಕೊಂಡೆ, ಅದು ಎಲ್ಲಿಂದ ಸೋರ್ಸ್ ಮಾಡಿದ್ದು, ಏನು ಕತೆ, ಎಲ್ಲ ವಿಷಯನೂ ನಾನು ಈ ವಿಡಿಯೋಲಿ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಮೊದಲನೇ ಔಟ್ಫಿಟ್ ನಾನು ಶಾಸ್ತ್ರದ ಪ್ರಕಾರನೇ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ಔಟ್ಫಿಟ್ ಬಂದು ನಾನು ಚಪ್ರ ಪೂಜೆ ಅಂದರೆ ಚಪ್ರ ಶಾಸ್ತ್ರಕ್ಕೆ ಹಾಕ್ತಂಥ ಸೀರೆ. ಅದು ಚಿಕ್ಕಪೇಟೆಲಿರೋ ಕಂಚಿಕೋ ಯೋಗಲಕ್ಷ್ಮಿ ಸಿಲ್ಕ್ಸ್ ಅವರು ನನಗೆ ಕಳಿಸ್ಕೊಟ್ಟಂಥ ಸೀರೆ. ಇಟ್ಸ್ ನಾಟ್ ಪ್ಯೂರ್ ಮೈಸೂರು ಸಿಲ್ಕ್, ಬಟ್ ಸೆಮೈ ಮೈಸೂರು ಸಿಲ್ಕ್ ಅಂತ ಹೇಳ್ಬೋದು. ಈ ನಿಯಾನ್ ಯೆಲ್ಲೋ ಅಂತ ಹೇಳ್ತಾರಲ್ಲ, ಒಂಥರ ನಿಂಬೆಹಣ್ಣು ಕಲರು ಯೆಲ್ಲೋ, ಆ ಯೆಲ್ಲೋ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಇರುವಂಥ ಸ್ಯಾರಿ ನಾನು ಚೂಸ್ ಮಾಡಿದೆ ಆ ಈವೆಂಟ್ಗೆ. ಇಟ್ಸ್ ಅ ಸಿಂಪಲ್ ಸ್ಯಾರಿ, ಸಾಕು, ಒಂದು 1 ಅವರು ಹಾಕ್ಕೊಳ್ಳಲ್ಲ ಅಂತ ನಾನು ಈ ಸ್ಯಾರಿನ ಚೂಸ್ ಮಾಡಿದೆ. ಯಾಕೋ ಹೆವಿ ತೊದಲ್ತಾ ಇದ್ದೀನಿ. ಇದು ಜಲಿಯನ್ ವಾಲಾಬಾಗ್ ಸೊ 1 ಅವರು ಇರಲ್ಲ ಅಂತ ನಾನು ಚಪ್ರಶಾಸ್ತ್ರಕ್ಕೆ ಈ ಸ್ಯಾರಿನ ಚೂಸ್ ಮಾಡಿದೆ. ಆ್ಯಂಡ್ ಇಟ್ ಲುಕ್ಸ್ ಸಮಥಿಂಗ್ ಲೈಕ್ ದಿಸ್. ಸೊ ಐಲ್ ಶೋ ಯು ದ ಪಲ್ಲು. ಫುಲ್ ಸ್ಯಾರಿ ಹೀಗೆ ಬರುತ್ತೆ ಆ್ಯಂಡ್ ವಿತ್ ಸಮ್ ಬ್ಲೂ ಬಾರ್ಡರ್, ಈ ಥರ ಬ್ಲೂ ಬಾರ್ಡರು. ಆ್ಯಂಡ್ ದ ಪಲ್ಲು ಇಸ್ ದಿಸ್. ಆ್ಯಂಡ್ ಇದು ಅದರ ಬ್ಲೌಸ್. ಇದು ಬ್ಯಾಕು, ನೀವು ನೋಡ್ಬೋದು. ದಿಸ್ ಇಸ್ ದ ಡಿಸೈನ್, ಬ್ಯಾಕ್ ಡಿಸೈನ್. ಆ್ಯಂಡ್ ಸ್ಲೀವ್ಸ್ ಒಂದು ಸ್ವಲ್ಪ ಪಫ್ ಇಟ್ಸ್ಬಿಟ್ಟು ಸ್ಲೀವ್ಸ್ಗೆ ನಾನು ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಓಕೆನಾ, ಇದು ಫ್ರಂಟು. ಆ್ಯಂಡ್ ಫ್ರಂಟಲ್ಲಿ ಆಲ್ಸೋ ಈ ಕಡೆ ಸೈಡ್ ಮಾತ್ರ ಡಿಸೈನ್ ಇದೆ. ದಿಸ್ ಇಸ್ ಡನ್ ಬೈ ಅಟೈರ್ ಡಿಸೈನರ್ ಸ್ಟುಡಿಯೋ ಬಿಂದು. ಐ ಥಿಂಕ್ ನಾನು ಯಾವ ಬಟ್ಟೆನೂ ಹೊರಗಡೆಯಿಂದ ಸೋರ್ಸ್ ಮಾಡಿಲ್ಲ. ಸೀರೆಗಳು ಅಫ್ಕೋರ್ಸ್ ನಾನು ತೊಗೊಂಡು ಬಂದೆ, ಬಟ್ ನನ್ನ ಅಷ್ಟು ಬ್ಲೌಸಸ್ನ ಮಾಡಿರೋದು ಅಟೈರ್ ಡಿಸೈನರ್ ಸ್ಟುಡಿಯೋ ಬಿಂದು. ಥ್ಯಾಂಕ್ ಯು ಸೋ ಮಚ್. ಅವ್ರು 1 ಮಂತ್ ಕಂಪ್ಲೀಟ್ ನನ್ನ ಮದುವೆಗೆ ಅಂತ ಡೆಡಿಕೇಟ್ ಮಾಡಿ, ವೆರಿ ಸ್ವೀಟ್ ಆಫ್ ಹರ್. ನನ್ನ ಪ್ರತಿಯೊಂದು ಪ್ರೀ ವೆಡ್ಡಿಂಗ್ ಔಟ್ಫಿಟ್ಟಿಂದ ಹಿಡಿದು, ಆ ವೈಟ್ ಕಲರ್ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಯ್ತಲ್ಲ, ನಾನು ಮೇಲ್ಕೋಟೆಲ್ಲಿ ಶೂಟ್ ಮಾಡಿದ್ದು, ಅಲ್ಲಿಂದ ಹಿಡಿದು ನನ್ನ ಮದುವೆ ಅಷ್ಟು ಬ್ಲೌಸಸ್, ಮೈ ಔಟ್ಫಿಟ್ಸ್ ಇಸ್ ಡನ್ ಬೈ ಅಟೈರ್ ಡಿಸೈನರ್ ಸ್ಟುಡಿಯೋ ಬಿಂದು. ಅವರ ಕಂಪ್ಲೀಟ್ ಟೈಮ್ ಆ್ಯಂಡ್ ಡೆಡಿಕೇಶನ್, ಕ್ರಿಯೇಟಿವಿಟಿನ ನನ್ನ ಮದುವೆಗೆ ಹಾಕಿದ್ದಾರೆ. ಇಟ್ಸ್ ವೆರಿ ಸ್ವೀಟ್ ಆಫ್ ಹರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೆಕ್ಸ್ಟ್ ಔಟ್ಫಿಟ್ ಅಂದರೆ ಹಳದಿ ಔಟ್ಫಿಟ್. ಆ ಔಟ್ಫಿಟ್ ನನ್ನ ಹತ್ರ ಇಲ್ಲ ಸದ್ಯಕ್ಕೆ. ದ ವೈಟ್ ಸ್ಕರ್ಟ್ ಆ್ಯಂಡ್ ಪಿಂಕ್ ಬ್ಲೌಸ್, ಇದು ನಿಮಗೆ ಇಲ್ಲಿ ಬರ್ತಿರುತ್ತೆ ನೋಡಿ. ಸೊ ಈ ಔಟ್ಫಿಟ್ಟು ನನಗೆ ಬಿಂದು ಅವರೇ ಮಾಡಿದ್ದು. ಶಿ ಡಿಡ್ ದಟ್ ವೈಟ್ ಸ್ಕರ್ಟ್ ಆ್ಯಂಡ್ ಪಿಂಕ್ ಬ್ಲೌಸು ಆ್ಯಂಡ್ ಫ್ಲವರ್ಸ್ ಎಲ್ಲ. ಆ್ಯಂಡ್ ಇಟ್ ವಾಸ್ ವೆರಿ ಪ್ರಿಟಿ. ಆ್ಯಂಡ್ ತುಂಬ ಜನ ಅಂದ್ಕೊಂಡ್ರಿ ದಟ್ ದುಪ್ಪಟ್ಟ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಬಟ್ ನನಗೆ ದುಪ್ಪಟ್ಟ ಹಾಕಬೇಕಂತ ಅನ್ನಿಸ್ಲಿಲ್ಲ. ಹೆಂಗಿದ್ರು ಸ್ವಲ್ಪ ಪ್ಲೇಫುಲ್ ಮೂಡಲ್ಲಿ ಇದ್ವಲ್ಲ, ಎಲ್ಲ ಹಳದಿ ಹಚ್ಕೊಂಡು ಫುಲ್ ಮಜಾ ಮೋಜು ಮಸ್ತಿ ಎಲ್ಲ ಮಾಡ್ತಿದ್ವಿ. ನನಗೆ ದುಪ್ಪಟ್ಟ ಕ್ಯಾರಿ ಆನ್ ಮಾಡಬೇಕು ಅಂತೇನು ಅನ್ನಿಸ್ಲಿಲ್ಲ ಮೂಮೆಂಟಲ್ಲಿ. ಬಟ್ ತುಂಬ ಜನಕ್ಕೆ ಹಾಗೆ ಅನ್ನಿಸ್ತು. ಬಟ್ ಯಾ, ನೋಟೆಡ್. ಸೊ ನನ್ನ ನೆಕ್ಸ್ಟ್ ಔಟ್ಫಿಟ್ ಆ್ಯಂಡ್ ಈವೆಂಟ್ ಬಂದು ಆಗಿದ್ದು ಬಳೆ ಶಾಸ್ತ್ರ. ಸೊ ಒಂದೇ ದಿನದಲ್ಲಿ ನಾನು ಆಲ್ಮೋಸ್ಟ್ 4 ಈವೆಂಟ್ ಮಾಡಿದೆ ಅನಿಸುತ್ತೆ. ಚಪ್ರ ಪೂಜೆ, ಹಳದಿ, ಬಳೆ ಶಾಸ್ತ್ರ ಆ್ಯಂಡ್ ಬಳೆ ಶಾಸ್ತ್ರ ಆ್ಯಂಡ್ ದೇವ್ರ ಕಾರ್ಯ ಒಟ್ಟಿಗೆ ಆಯಿತು. ಆ್ಯಂಡ್ ಮೈ ಮೆಹಂದಿ. ಅಷ್ಟು ಫ್ರೈಡೇ ಒಂದೇ ದಿನ 4 ಈವೆಂಟ್ ಮಾಡಿದ್ದೀನಿ, ಬ್ಯಾಕ್ ಟು ಬ್ಯಾಕ್. ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ. ಆ್ಯಂಡ್ ಇಟ್ ವಾಸ್ ಇಂಡೀಡ್ ಹೆಕ್ಟಿಕ್. ಕಷ್ಟ ಆಯಿತು, ಬಟ್ ತುಂಬ ಸುಸ್ತು ಪಡ್ಕೊಂಡೆ, ಏನೋ ಜೋಶಲ್ಲಿ ಮಾಡಿದೆ. ಬಟ್ ಯಾ, ಮೆಮರೀಸ್ ಇವಾಗ ಆಲ್ಮೋಸ್ಟ್ 1.5 ಮಂತ್ ಆಗೋಯ್ತು. ಸೊ ನಾನು ಬಳೆ ಶಾಸ್ತ್ರಕ್ಕೆ ಚೂಸ್ ಮಾಡಿದಂಥ ಸ್ಯಾರಿ ಇದು. ಉಪ್ಸ್ ನನಗೆ ತೆಗಿಯೋಕ್ಕೆ ಬೇಜಾರು, ಯಾಕೆಂದರೆ ಫುಲ್ ಅಯರ್ನ್ ಮಾಡಿಸಿ ತೊಳಿಸಿ ಡ್ರೈ ಕ್ಲೀನಿಂಗ್ ಮಾಡಿಸಿ ಇಟ್ಬಿಟ್ಟಿದ್ದೀನಿ. ಬಟ್ ನಿಮಗೋಸ್ಕರ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದು ಇದರ ಪಲ್ಲು ಬರುತ್ತೆ. ಆ್ಯಂಡ್ ಇದು ಸ್ಯಾರಿ. ಇದರ ಮೇಲೆ ಒಂದು ಸ್ವಲ್ಪ ನೀವು ನೋಡ್ಬೋದು, ಇಟ್ಸ್ ಲೈಕ್ ಎಲಿಫೆಂಟ್ ಡಿಸೈನ್ಸ್ ಬರುತ್ತೆ ನೋಡಿ.
ಆ ಥರ ಥ್ರೂಔಟ್ ಸಾರಿ ಮಧ್ಯ 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 ನಿಮಗೆ ವರ್ಕ್ ಸಿಗುತ್ತೆ. ಸೊ ಇದರ ಬ್ಲೌಸ್ ಇಸ್ ದಿಸ್. ಇದು ಫ್ರಂಟ್. ಇದಕ್ಕೊಂದು ಸ್ವಲ್ಪ ವರ್ಕ್ ಮಾಡಿಸಿದ್ದೀವಿ. ವರ್ಕ್ ಸ್ವಲ್ಪ ಏನು ಜಾಸ್ತಿನೇ ಮಾಡಿದ್ದೀನಿ. ಇದು ಬೀಡ್ಸ್. ಇದು ಎಂಡ್ ಮೂಮೆಂಟಲ್ಲಿ ಆ್ಯಡ್ ಮಾಡಿಸಿದ್ದು ನಾವು, ಬಿಕಾಸ್ ಇದು ವರ್ಕ್ ಇದೆ, ಇದು ಸಿಂಪಲ್ ಅನ್ನಿಸ್ತಿದೆಯಲ್ಲ ಅಂತ ಅನಿಸಿ ಬಿಂದುಗೆ ನಾ ಹೇಳಿದೆ, ವೈ ಡೋಂಟ್ ವಿ ಆ್ಯಡ್ ಬೀಡ್ಸ್ ಬಿಂದು ಅಂತ. ಸೊ ಹಾಗೆ ಮಾಡಿದ್ದು. ಇದು ಬ್ಯಾಕ್ ಡಿಸೈನ್ ನೀವು ನೋಡ್ಬೋದು. ಹ್ಯಾಂಡು ಈ ಥರ ಬರುತ್ತೆ. ಈ ಸೀರೆ ನಾನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ನಾವು ಸುದರ್ಶನ್ ಸಿಲ್ಕ್ಸಿಗೆ ಹೋದ್ವಿ. ನಾಟ್ ಟು ಗಿವ್ ಅ ಬ್ಯಾಡ್ ಥಿಂಗ್, ಬಟ್ ಅವ್ರ ಕಲೆಕ್ಷನ್ ಸಿಕ್ಕಾಪಟ್ಟೆ ಕೆಡದಾಗಿತ್ತು ಅಂತ ಹೇಳ್ಬೋದು. ನಾನು ಓಪನಾಗಿ ಹೇಳ್ತೀನಿ, ನನಗೇನು ಅನಿಸಲ್ಲ. ಸೊ ನಾವು ಒಂದ್ಸತಿ ಸೀತಾರಾಮ ಶೂಟಿಂಗ್ ಮಾಡಿದ್ವಿ ಅಲ್ಲಿ, ಆ್ಯಂಡ್ ನಾನು ಅವಾಗ ಶೂಟಿಂಗ್ ಟೈಮಲ್ಲಿ ನಂಗೆ ಕಲೆಕ್ಷನ್ಸ್ ತುಂಬ ಇಷ್ಟ ಆಗಿತ್ತು ಅಂತ ನಮ್ಮ ಅಮ್ಮನ ಕರ್ಕೊಂಡು ಹೋದೆ. ಯಾವ್ದಾದ್ರು ಒಂದು ಸಾರಿ ಚೆನ್ನಾಗಿರೋದು ಸಿಗ್ಬೋದು, ಬನ್ನಿ ಹೋಗೋಣ ನೋಡ್ಕೊಂಬರೋಣ ಅಂತ. ಬಟ್ ದ ಕಲೆಕ್ಷನ್ಸ್ ವಾಸ್ ಸೋ ಬ್ಯಾಡ್. ಒಂದು ಸೀರೆನೂ ನನಗೆ ಚೆನ್ನಾಗಿ ಸಿಗಲಿಲ್ಲ ಅಲ್ಲಿ. ಒಂದು ಸೀರೆನೂ ನಾನು ಪರ್ಚೇಸ್ ಮಾಡಲಿಲ್ಲ. ನನಗೇನೂ ಇಷ್ಟ ಆಗಲಿಲ್ಲ. ಚಿಕ್ಕಪೇಟೆ ಸುದರ್ಶನಲ್ಲಿ ಹೇಳ್ತಿರೋದು. ಸೊ ಇದು ರ್ಯಾಂಡಮ್ಲಿ ನಾವು ವಾಪಸ್ ಪಾರ್ಕಿಂಗ್ ಹತ್ರ, ನಮ್ಮ ಗಾಡಿ ಪಾರ್ಕಿಂಗ್ ಹತ್ರ ನಾವು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಸಡನ್ಲಿ ವಿ ಸಾ ಸಮ್ ಶಾಪ್ ಆ್ಯಂಡ್ ವಿ ಸ್ಟಾಪ್ಡ್. ಬಿಂದು ಅನಿಸುತ್ತೆ ರೆಫರ್ ಮಾಡಿದ್ದು, ಈ ಅಂಗಡಿ ಒಂದ್ಸತಿ ಟ್ರೈ ಮಾಡೋಣ ಅಂತ. ಬಿಂದು ಅವ್ರು ನನ್ನ ಜೊತೆ ಕಂಪ್ಲೀಟ್ ಶಾಪಿಂಗಲ್ಲಿ ಇದ್ದರು, ನನ್ನ ಜೊತೆ ಅವರು ಬಂದಿದ್ರು ಎಲ್ಲ ಶಾಪಿಂಗಿಗೆ. ಆ್ಯಂಡ್ ಸೊ ಬನ್ನಿ ನೋಡ್ಕೊಂಬರೋಣ ಅಂತ ಹೇಳಿದಾಗ ನಾವು ಅಲ್ಲಿ ಹೋದ್ವಿ. ಐ ಥಿಂಕ್ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಅಂಗಡಿ. ಸೊ ಇಟ್ ವಾಸ್ ಅ ವೆರಿ ರ್ಯಾಂಡಮ್ ಡಿಸಿಷನ್ ಅಲ್ಲಿ ತೊಗೊಂಡಿದ್ದು ನಾವು. ಸೊ ನಾನು ಇದನ್ನು ಆ ಅಂಗಡಿಲಿ ತೊಗೊಂಡಿದ್ದು. ಆ್ಯಂಡ್ ಇದಕ್ಕೆ ಐ ಥಿಂಕ್ 10,000 ಚಿಲ್ಲರೆನೋ ಆಯಿತು ಇದಕ್ಕೆ, ಈ ಸ್ಯಾರಿಗೆ. ಓಕೆ, ಸೊ ನೆಕ್ಸ್ಟು ನಂದು ಔಟ್ಫಿಟ್ ಬಂದು ಮೆಹಂದಿದ ಔಟ್ಫಿಟ್ಟು. ಅದು ನನ್ನ ಹತ್ರ ಇಲ್ಲ, ಅದು ಬಿಂದು ಅವ್ರ ಹತ್ರ ಇದೆ. ಸೊ ಆ ಔಟ್ಫಿಟ್ಟು ಅಷ್ಟೇ ನಾನು ಪಿಂಟ್ರೆಸ್ಟಲ್ಲಿ ಹುಡುಕಿ ಒಂದು ಇಮೇಜ್ ರೆಫರೆನ್ಸ್ನ ಇಟ್ಕೊಂಡು ಬಿಂದು ಅವ್ರಿಗೆ ಕೊಟ್ಟು ಅದನ್ನು ಮಾಡಿಸಿದ್ದು. ಕಲರ್ ಕೂಡ ಐ ಟೋಲ್ಡ್ ಐ ವಾಂಟ್ ಟು ಗೋ ಫಾರ್ ಪರ್ಪಲ್. ಟಿಪಿಕಲ್ ಮೆಹಂದಿಗೆ ಗ್ರೀನ್ ಹಾಕ್ಕೊಳ್ಳೋದು ಬೇಡ, ಸೊ ಬೇರೆ ಎಲ್ಲರೂ ಗ್ರೀನ್ ಹಾಕ್ಕೊಳ್ಳಿ, ನಾನು ಮಾತ್ರ ಸ್ಟ್ಯಾಂಡ್ ಔಟ್ ಮಾಡೋಕ್ಕೆ ಬೇರೆ ಕಲರ್ ಹಾಕ್ತೀನಿ ಅಂತ. ಐ ಥಿಂಕ್ ದಿಸ್ ವಾಸ್ ದ ಕಲರ್. ಇವಾಗ ನಾನು ಹಾಕಿರೋ ಡ್ರೆಸ್ದು ಕಲರ್ ಅನ್ಸುತ್ತೆ. ಸೊ ಆ ಪರ್ಪಲ್ಗೆ ಒಂದು ಸ್ವಲ್ಪ ವರ್ಕ್ ಮಾಡಿಸಿ ಸ್ಟ್ರಾಪ್ ಕೊಡಿಸಿ ಮಾಡಿಸಿದೆ. ಲೈಕ್ ಫುಲ್ ಹ್ಯಾಂಡಿಗೆ ಮೆಹಂದಿ ಬರುತ್ತಲ್ಲ, ಸೊ ಸ್ಲೀವ್ಸ್ ಎಲ್ಲ ಏನು ಬೇಡ, ಸ್ಟ್ರಾಪ್ಸ್ ಮಾತ್ರ ಅಟ್ಯಾಚ್ ಮಾಡಿಸಿ ಅಂತ. ಸೊ ಅದು ಐ ಆಮ್ ಶೋರ್ ಇಲ್ಲಿ ಬರ್ತಿರುತ್ತೆ ವಿಡಿಯೋ. ಓಕೆ, ಸೊ ದ್ಯಾಟ್ ವಾಸ್ ದ ಮೆಹಂದಿ ಔಟ್ಫಿಟ್. ಓಕೆ, ಸೊ ನನ್ನ ನೆಕ್ಸ್ಟ್ ಈವೆಂಟ್ ಬಂದು ಇಟ್ ವಾಸ್ 8th ಫೆಬ್ರವರಿ 8th. ಅವತ್ತು ನನ್ನ ಎಂಗೇಜ್ಮೆಂಟ್ ಇತ್ತು. ಮನೆಯಿಂದ ಚೌಟ್ರಿಗೆ ಹೋಗೋದು, ಅದಾದಮೇಲೆ ಎಂಗೇಜ್ಮೆಂಟು, ವರ್ಕ್ ಪೂಜೆ, ಆ್ಯಂಡ್ ಅದಾದಮೇಲೆ ನನ್ನ ಸಂಗೀತ ಅಂತ ಇದ್ದಿದ್ದು. ಸೊ ಎಂಗೇಜ್ಮೆಂಟ್ಗೆ ನಾನು ಹಾಕ್ಕೊಂಡಂಥ ಔಟ್ಫಿಟ್ ಐ ಆಮ್ ಶ್ಯೂರ್ ತುಂಬ ಜನಕ್ಕೆ ಇಷ್ಟ ಆಗಿದೆ. ಆ್ಯಂಡ್ ನನಗೆ ಫೋಟೋಸ್ಗೆ ಮತ್ತು ರೀಲ್ಸ್ಗೆ ಸಿಕ್ಕಂಥ ರೆಸ್ಪಾನ್ಸೇ ತುಂಬ ಖುಷಿ ಆಯಿತು. ಬಿಕಾಸ್ ದಿಸ್ ಸಾರಿ ನನಗೆ ತುಂಬ ಇಷ್ಟಪಟ್ಟು, ಈ ಕಾಂಬಿನೇಷನ್ ಸಿಕ್ಕಾಪಟ್ಟೆ ರೇರ್ ಅಂತ ನಾನು ತೊಗೊಂಡಿದ್ದು. ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿಲ್ಲ ಸೀರೆ, ನಾನು ಫಸ್ಟ್ ತೋರಿಸಿದ ತಕ್ಷಣ ಅಂಗಡಿಲಿ ನಿಮಗೆ ಚೆನ್ನಾಗಿಲ್ಲ, ಏನು ಹಿಂಗಿದೆ ಅಂತ ಅಂದರು. ಆಮೇಲೆ ನಾನು ಡ್ರೇಪ್ ಮಾಡಿಸಿ ನನಗೊಂಥರ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್, ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಅಂತ. ಸೊ ನನ್ನ ಇನ್ಸ್ಟಿಂಕ್ಟ್ ಹೇಳ್ದಾಗೆ, ನನ್ನ ಗಟ್ ಫೀಲಿಂಗ್ ಹೇಳ್ದಾಗೆ ಐ ವೆಂಟ್ ಅ ಹೆಡ್. ಆ್ಯಂಡ್ ಅವ್ರು ಡ್ರೇಪ್ ಮಾಡಿ, ಅಂಗಡಿಯವರು ಡ್ರೇಪ್ ಮಾಡಿ ತೋರಿಸಿದ ತಕ್ಷಣ ಎಲ್ರಿಗೂ, ನಮ್ಮ ಮನೆಯವ್ರಿಗಾಗಿ, ಜಯಂತ್ ಮನೆಯವರು, ಅವ್ರ ಫ್ಯಾಮಿಲಿ ಕೂಡ ನನ್ನ ಜೊತೆ ಶಾಪಿಂಗ್ ಬಂದಿದ್ರು. ಸೊ ದೇ ಆಲ್ ರಿಯಲಿ ಲವ್ಡ್ ಇಟ್. ಸೊ ಇದು ಈಸ್ ಮೈ ಬ್ಯೂಟಿಫುಲ್ ಸಾರಿ. ವೆರಿ ವೆರಿ ನೈಸ್ ಕಲರ್, ಆರೆಂಜ್ ಆ್ಯಂಡ್ ಪಿಂಕ್. ಐ ಆಮ್ ಶ್ಯೂರ್ ನೀವು ಗ್ರೀನ್ ಆ್ಯಂಡ್ ಪಿಂಕ್ ನೋಡಿರ್ತಾರೆ ಆ್ಯಂಡ್ ಲಾಟ್ ಆಫ್ ಅದರ್ಸ್ ಆ್ಯಂಡ್ ಪಿಂಕ್, ಬಟ್ ಆರೆಂಜ್ ಆ್ಯಂಡ್ ಪಿಂಕ್ ನೀವು ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಇದು ನಮ್ಮಲ್ಲಿಯೇ ಮೊದಲು ಅನ್ನೋ ಥರ. ಸೊ ಇದು ನೋಡಿ ಎಷ್ಟು ಪ್ರಿಟಿ ಇದೆ. ಐ ಆಮ್ ಶ್ಯೂರ್ ನಾನು ಅದ್ರ ಪಿಕ್ಚರ್ಸ್ ಆ್ಯಂಡ್ ವಿಡಿಯೋ ಇಲ್ಲಿ ಓಡ್ತಿರುತ್ತೆ. ಆ್ಯಂಡ್ ಥ್ರೂ ಔಟ್ ದ ಸ್ಯಾರಿ, ಇನ್ಸ್ಟೆಡ್ ಆಫ್ ದ ಕುಚ್ಚು, ಯು ಹ್ಯಾವ್ ಡನ್ ಲೈಕ್ ದ ಹ್ಯಾಂಡ್ ವರ್ಕ್ ಕೈಂಡ್ ಆಫ್ ಅ ಥಿಂಗ್ ಸಿಚುವೇಶನ್. ಸೊ ಇದು ಇಷ್ಟು ಪ್ರಿಟಿ ಆಗಿದೆ ಈ ಸಾರಿ, ಆ್ಯಂಡ್ ಇಟ್ಸ್ ಮೈ ಫೇವರೆಟ್. ಆ್ಯಂಡ್ ಇದನ್ನು ನಾವು ತೊಗೊಂಡಿದ್ದು ಜಯನಗರ್ 5th ಬ್ಲಾಕಲ್ಲಿರುವಂಥ ಐಕ್ಯತಾ ಅನ್ನೋ ಅಂಗಡಿಲಿ. ಈ ಸೀರೆಯ ಬ್ಲೌಸ್ ಆಲ್ಸೋ ಇಸ್ ಸೋ ಪ್ರಿಟಿ ಆ್ಯಂಡ್ ವಿಲ್ ಲಿಟಲ್ ಓವರ್ಬೋರ್ಡ್ ಹೋಗಿದ್ದು ವಿತ್ ವರ್ಕ್. ಸಾರಿ. ಸೊ ಯಾ, ಇದು ಫ್ರಂಟ್ ಆಫ್ ದ ಬ್ಲೌಸ್ and this is the back. ಇದು ಸ್ಲೀವ್ಸ್ ಎಂಡಲ್ಲೂ ನೋಡಿ ಅದೇ ಥರ ಲೈಕ್ ನಾವು ವರ್ಕ್ನ ಕಂಟಿನ್ಯೂ ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಹಿಂದೆ ಟ್ಯಾಗಿಗೂ ಈ ಥರ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀವಿ. ಸೊ ಯಾ,
ದಿಸ್ ಇಸ್ ಮೈ ಫೇವ್ರೆಟ್ ಬ್ಲೌಸ್ ಆ್ಯಂಡ್ ಮೈ ಫೇವ್ರೆಟ್ ಸ್ಯಾರಿ. ಸಕ್ಕದಾಗಿ ವರ್ಕ್ ಬಂದಿದೆ ಇದ್ರದ್ದು, ಆ್ಯಂಡ್ ಪ್ರತಿಯೊಂದು ಡೀಟೇಲಿಂಗ್ ಆಗಲಿ ಎಲ್ಲದೂ ಇಟ್ ಈಸ್ ಜಸ್ಟ್ ಲೈಕ್ ಕಾಂಪ್ಲಿಮೆಂಟಿಂಗ್. ಇಟ್ಸ್ ಲೈಕ್ ವೆರಿ ಪ್ರಿಟಿ. ಸೊ ಎಂಗೇಜ್ಮೆಂಟ್ ಸ್ಯಾರಿ ಪ್ರೈಸ್ ಬಂದು ಐ ಪೇಡ್ 22,000 ಆಯಿತು ಆ ಸ್ಯಾರಿಗೆ. ಆ್ಯಂಡ್ ಯಾ, ರೇಷ್ಮೆ ಸೀರೆ, ಕಂಚಿ ಸೀರೆ ಅಂದರೆ ನಿಮಗೆ ಗೊತ್ತಲ್ಲ. ಸೊ ಐಕ್ಯತಲ್ಲಿ ಇನ್ನೊಂದು ಏನು ಅಂದರೆ ಡಿಸ್ಕೌಂಟ್ ಕೊಡಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನನ್ನ ನೆಕ್ಸ್ಟ್ ಔಟ್ಫಿಟ್ ಆ್ಯಂಡ್ ಈವೆಂಟ್ ಬಂದುಬಿಟ್ಟು ಆಗಿದ್ದು ಸಂಗೀತ್ ಔಟ್ಫಿಟ್ ಅಫ್ಕೋರ್ಸ್ ಬಿಂದು ಮಾಡಿದ್ದು. ಅದು ಕೂಡ ನಾನು ಒಂದು ಸ್ವಲ್ಪ ಐ ಹ್ಯಾಡ್ ಆ್ಯನ್ ಇಮ್ಯಾಜಿನೇಷನ್ ಈ ಥರ ಬೇಕು. ಆ್ಯಂಡ್ ಕಲರ್ ಐ ವಾಸ್ ಲೈಕ್ ಎಲೆಕ್ಟ್ರಿಕ್ ಬ್ಲೂ ಇಲ್ಲ ರಾಯಲ್ ಬ್ಲೂ, ಈ ಥರ ಬ್ಲೂ ಮಾಡೋಣ ಅಂತ ಅಂದ್ಕೊಂಡೆ. ನೀವು ನೋಡ್ತಿರ್ಬೋದು. ಸೊ ಇದು ನನ್ನ ಔಟ್ಫಿಟ್ ಆಗಿತ್ತು. ಆ್ಯಂಡ್ ಆಲ್ಸೋ ನನಗೆ ಇನ್ನೊಂದು ತಲೆಯಲ್ಲಿ ಏನು ಇಟ್ಕೋಬೇಕಿದ್ದು, ನನಗೆ ಜಯಂತ್ ಅವರ ಔಟ್ಫಿಟ್ಸ್ ಜೊತೆ ಮ್ಯಾಚ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಲೈಕ್ ಕಲರ್ ಕೋಆರ್ಡಿನೇಟ್ ಮಾಡೋದಲ್ಲ, ಬ್ಲೂ ಆ್ಯಂಡ್ ಬ್ಲೂ ಆ ಥರ ನಂಗೆ ಕಲರ್ ಕೋಆರ್ಡಿನೇಷನ್ ಮಾಡಿ ಸೇಮ್ ಕಲರ್ಸ್ ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ಐ ವಾಂಟೆಡ್ ಟು ಲೈಕ್ ಕಾಂಪ್ಲಿಮೆಂಟ್ ಹಿಮ್. ಅವ್ರ ಔಟ್ಫಿಟ್ಸ್ ಏನಿದೆ ಅದಕ್ಕೆ ನಾನು ಕಾಂಪ್ಲಿಮೆಂಟ್ ಮಾಡೋಕ್ಕೆ ನನಗೆ ಇಷ್ಟ ಇತ್ತು, ಮ್ಯಾಚಿಂಗ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ಅವ್ರು ಹಾಕ್ಕೊಂಡಿದ್ದಂಥ ವಾಸ್ ಲೈಕ್ ಕ್ರೀಮಿಶ್ ಕಲರ್. ಸೊ ಅದಕ್ಕೆ ಕಾಂಪ್ಲಿಮೆಂಟ್ ಆಗೋವಂಥದ್ದು ಬ್ಲೂ ಆಗುತ್ತೆ ಚೆನ್ನಾಗಿ ಅಂತ. ಆ್ಯಂಡ್ ಅವ್ರದ್ದು ಒಂದು ಸ್ವಲ್ಪ ಲೈಟ್ ಬ್ಲೂ ಎಲ್ಲ ತುಂಬ ಅವ್ರದ್ದು ಹ್ಯಾಂಡ್ ವರ್ಕ್ ಇತ್ತು ತುಂಬ ಎಂಟೈರ್ ಔಟ್ಫಿಟ್. ಸೊ ಐ ವಾಸ್ ಲೈಕ್ ಓಕೆ ಐ ವಿಲ್ ಡೂ ಬ್ಲೂ. ಆ್ಯಂಡ್ ಬ್ಲೂ ನಂಗೆ ನನ್ನ ಫೇವ್ರೆಟ್ ಕಲರ್ ಬ್ಲೂ. ಆ್ಯಂಡ್ ಅದು ಎದ್ದು ಕಾಣುತ್ತೆ. ಆ್ಯಂಡ್ ಸಂಗೀತಕ್ಕೂ ಚೆನ್ನಾಗಿ ಇಟ್ ವಿಲ್ ಬಿ ಲೈಕ್ ವೆರಿ ಬ್ರೈಟ್ ಆ್ಯಂಡ್ ನೈಸ್ ಅಂತ ಅಂದ್ಕೊಂಡು ನಾನು ರಾಯಲ್ ಬ್ಲೂ ಅಥವಾ ಎಲೆಕ್ಟ್ರಿಕ್ ಬ್ಲೂ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟ್ ಈವೆಂಟ್ ಈಸ್ 9ನೇ ತಾರೀಕು ಫೆಬ್ರವರಿ 9ಕ್ಕೆ ನನ್ನ ಮದುವೆ ಮುಹೂರ್ತ. ಸೊ ಅದಕ್ಕೆ ನಾನು ಚೂಸ್ ಮಾಡಿದಂಥ ಕಲರ್ ಈಸ್ ಲೈಕ್ ಗೋಲ್ಡನಿಶ್ ಆ್ಯಂಡ್ ಗ್ರೀನ್. ಏನು ಗ್ರೀನ್ ಅಂತಾರೆ ಅದಕ್ಕೆ ನನಗೆ ಹೆಸರು ಬರ್ತಿಲ್ಲ ಇವಾಗ ಬಾಯಲ್ಲಿ ಹೇಳೋಕ್ಕೆ. ಸೊ ಇದು ಸ್ಯಾರಿ ಜಸ್ಟ್ ಟೂ ಪ್ರಿಟಿ. ನೋಡಿದ ತಕ್ಷಣ ಟಕ್ ಅಂತ ಆರಿಸ್ಕೊಂಡಂಥ ಸೀರೆ ಇದು. ಸೊ ಯು ಕ್ಯಾನ್ ಸಿ ದ ವರ್ಕ್ ಡನ್ ಹಿಯರ್. ಇದಕ್ಕೂ ಅಷ್ಟೇ ನಾವು ಕುಚ್ಚನ್ನ ಹ್ಯಾಂಡ್ ವರ್ಕೇ ಮಾಡಿಸ್ಬೇಕು ಅಂತ. ಇದು ಬಿಂದುದ ಐಡಿಯಾ ಆ್ಯಂಡ್ ಕಂಪ್ಲೀಟ್ಲಿ ಕ್ರೆಡಿಟ್ ಗೋಸ್ ಟು ಬಿಂದು. ಆ್ಯಂಡ್ ಅವ್ರದ್ದೇ ಐಡಿಯಾ ಅವರೇ ಮಾಡಿಸಿರೋದು. ಸೊ ಥ್ರೂ ಔಟ್ ದ ಸ್ಯಾರೀಸ್ ವಿ ಹ್ಯಾವ್ ಟ್ರೈ ಟು ಅಚೀವ್ ದ್ಯಾಟ್. ಇದು ನಾನು ಐಕ್ಯತಲ್ಲೇ ತೊಗೊಂಡಿದ್ದು. ಸೊ ಇದರ ಬ್ಲೌಸ್, ಇದು ನನ್ನ ಮುಹೂರ್ತದ ಬ್ಲೌಸು ಗುರು. ಇಲ್ಲಿ ನೋಡಿ, ನೋ ಹೆವಿ ವರ್ಕ್, ವೆರಿ ಎಲಿಗೆಂಟ್ ಸಿಂಪಲ್ ಅಟ್ ದಿ ಎಂಡ್. ಆ್ಯಂಡ್ ಇಲ್ಲಿ ನಿಯರ್ ದ ಬಾಡಿ ನೋಡಿ ಇಷ್ಟೇ ಮಾಡಿಸಿದ್ದೀನಿ. ಆ್ಯಂಡ್ ಇದು ಬ್ಯಾಕಲ್ಲೂ ನೋಡಿ ಇಷ್ಟೇ ಎಲಿಗೆಂಟ್. ಆ್ಯಂಡ್ ಇಲ್ಲಿ ನಾವು ಬೀಟ್ಸ್ ಎಲ್ಲ ಹಾಕೋದು ಬೇಡ ಅಂತ ಅಂದ್ಕೊಂಡು ನಾವೇನು ಹಾಕಿಲ್ಲ. ವೈ? ಬಿಕಾಸ್ ನಾವು ತುಂಬ ಹೊತ್ತು ಕೂರಬೇಕು ಆ್ಯಂಡ್ ತುಂಬ ಜನ ಹಾಲು ಹಾಕಕ್ಕೆ ಬರ್ತಾರಲ್ಲ ಡ್ಯೂರಿಂಗ್ ದ್ಯಾಟ್ ಮುಹೂರ್ತ. ಆ್ಯಂಡ್ ಹಿಂಗೆ ಇಟ್ಕೊಂಡು ಕೂತಿರ್ಬೇಕು ಆ್ಯಂಡ್ ಇಲ್ಲೆಲ್ಲ ಒತ್ತುತ್ತೆ ಅಂತ ಅಂದ್ಕೊಂಡು ಬಿಂದು ಬೇಡ ಅಂತ ಹೇಳಿದ್ರು. ನಾನು ಕರೆಕ್ಟು ಬೇಡ ಅಂತ ಅಂದ್ಕೊಂಡು ನಾವೆಲ್ಲ ಏನೂ ಹಾಕ್ಸ್ಲಿಲ್ಲ. ನೋಡಿದ ತಕ್ಷಣ ನಾನು ಇದು ಐಕ್ಯತಲ್ಲಿ ತೊಗೊಂಡಿದ್ದು. ಆ್ಯಂಡ್ ನೋಡಿದ ತಕ್ಷಣ ಆರಿಸ್ಬಿಟ್ಟೆ ನಾನು. ಆರಿಸ್ಬಿಟ್ಟು ನಾನು ಶಾಪಿಂಗ್ ಮುಗೀತು ಅಂತ ಕೂತೆ. ಬಿಕಾಸ್ ಮೇಜರಾಗಿ ನಂದೆಲ್ಲ ಮುಗ್ದೋಗಿದ್ದೀನಿ. ಮುಹೂರ್ತದ್ದಾಯಿತು, ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಸ್ಯಾರಿ ನನಗೆ ಜಯಂತ್ ಮನೆಯವ್ರು ಕೊಡಿಸಿದ್ದು. ಮುಹೂರ್ತದ ಸೀರೆಗೆ ನಾನು ಪೇ ಮಾಡಿದ್ದು 30,000. ಜಾಸ್ತಿ ನಾನು ಏನು ಅಷ್ಟೊಂದು ಸ್ಪೆಂಡ್ ಮಾಡಿಲ್ಲ ಯಾವುದು ಸೀರೆಗೆ. ಇಟ್ ಈಸ್ ವೆರಿ ಮಿನಿಮಲ್. ಸೊ ಯಾ, ಲೆಟ್ಸ್ ಮೂವ್ ಆನ್ ಟು ದಿ ನಿಮಗೆ ನಾನು ಮೇಲ್ಪರದೆ ತೋರಿಸ್ತೀನಿ. ಸೊ ಇದು ಸೀರಿಯಸ್ಲಿ ಎಷ್ಟು ಸಕ್ಕತ್ತಾಗಿ ಗಮ್ಮಂತಿದೆ ಅಂದರೆ ವಾ, ಇಟ್ಸ್ ಬ್ಯೂಟಿ. ಸೊ ಇದು ನನ್ನ ಮೇಲ್ ಮುಸ್ಕು ಆ್ಯಂಡ್ ದಿಸ್ ಥಿಂಗ್ ದಟ್ ಐ ಹ್ಯಾಡ್ ವೋನ್ ಮುಹೂರ್ತದ ಟೈಮಲ್ಲಿ ಹಿಂಗೆ ಹಾಕ್ತಾರಲ್ಲ ಹಂಗೆ ಹಾಕ್ಕೊಂಡಿದ್ದು. ಹಿಂಗೆ ಹಾಕಿರಲಿಲ್ಲ ನಾನು, ಹಿಂಗೆ ಹಾಕಿದ್ದೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಇದನ್ನು ಬಿಂದು ಅವರೇ ಸೋರ್ಸ್ ಮಾಡಿ ತೊಗೊಂಬಂದರು. ಸೊ ಐ ರಿಯಲಿ ಡೋಂಟ್ ನೋ ವೇರ್ ಬಿಂದು ಗಾಟ್ ಇಟ್ ಫ್ರಮ್. ಅವ್ರು ತೊಗೊಂಬಂದು ಒಂದು ಸ್ವಲ್ಪ ಈ ವರ್ಕ್ ಇರೋದೇ ತಂದ್ರೆ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ವಿ ಗಾಟ್ ಎನಿ ವರ್ಕ್ ಡನ್. ಸೊ ಐ ಥಿಂಕ್ ಶಿ ಗಾಟ್ ಇಟ್ ಫ್ರಮ್ ಸಮ್ ಶಾಪ್. ಓಕೆ, ಸೊ ನನ್ನ ನೆಕ್ಸ್ಟ್ ಔಟ್ಫಿಟ್ ಬಂದು ಆಗಿದ್ದು ನನ್ನ ರಿಸೆಪ್ಷನ್. ನಂದು ಮುಹೂರ್ತ ಆದಮೇಲೆ ರಿಸೆಪ್ಷನ್ ಆಯಿತು. ಆ್ಯಂಡ್ ನಾನು ಸೀರೆನ ತುಂಬ ಭದ್ರವಾಗಿ ಸೇವ್ ಮಾಡಿದ್ದೀನಿ. ಈ ಥರ ಒಂದು ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಸೊ ನಾನು ನನ್ನ ರಿಸೆಪ್ಷನ್ಗೆ ಸೀರೆನೇ ಉಡಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿದ್ದೆ. ಯಾಕೆಂದರೆ ಈ ಲೆಹೆಂಗಾಸ್ ಆಗಲಿ ಗೌನ್ ಆಗಲಿ ನನಗಿನ ಲೈಫಲ್ಲಿ ಯಾವತ್ತೂ ಯೂಸ್ ಆಗಲ್ಲ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥವಾಗಿತ್ತು, ಗೊತ್ತಿತ್ತು. ಆ್ಯಂಡ್ ನಾನು ಸಮ್ಯಕ್ ಅನ್ನೋ ಶಾಪ್ಗೆ ಹೋದೆ. ಇಟ್ಸ್ ಇನ್ ರಿಚ್ಮಂಡ್ ರೋಡ್.
ಸೊ ಅಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸಮ್ಯಕ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಈ ಥರದ್ದು ವರ್ಕ್ ಸ್ಯಾರೀಸ್ ಕಲೆಕ್ಷನ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಅವ್ರ ವೆಬ್ಸೈಟ್ ಎಲ್ಲ ಚೆಕ್ ಮಾಡಿದ್ದೆ. ಸೊ ಐ ಥಾಟ್ ಐಲ್ ಗೋ ಚೆಕ್ ಇಟ್ ಔಟ್ ಆ್ಯಂಡ್ ಐ ವೆಂಟ್ ಆ್ಯಂಡ್ ಚೆಕ್ಡ್ ಔಟ್ ಆ್ಯಂಡ್ ಪಿಕ್ಡ್ ಅಪ್ ದಿಸ್ ಸಾರಿ. ಓಪ್ಸ್, ಪೆಟಿಕೋಟ್. ಸೊ ಈ ಸ್ಯಾರಿನ ನಾನು ಅಲ್ಲಿಂದನೇ ತೊಗೊಂಡಿದ್ದು ಆ್ಯಂಡ್ ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ 2 ಕಲರ್ ನೋಡಿದೆ ನಾನು. 2 ಕಲರ್ ನೋಡಿ ನನಗೆ ಅದರಲ್ಲಿ ಈ ಕಲರ್ ನನಗೆ ರೆಡ್ ಮುಹೂರ್ತಕ್ಕೆ ಹಾಕ್ಬೇಕಂತಿತ್ತಲ್ಲ, ಮುಹೂರ್ತಕ್ಕಂತೂ ಹಾಕೋಕ್ಕಾಗಲಿ, ರಿಸೆಪ್ಷನ್ಗಾದರೂ ಹಾಕೋಣ ಅಂತ ಹೇಳಿ ಇದೊಂಥರ ಪಿಂಕಿಶ್ ರೆಡ್ ಒಂಥರ ಆಯ್ತು ನೋಡಿದೆ. ಇದ್ರದ್ದು ಪಲ್ಲು ನೋಡಿ, ಪಲ್ಲುಗೆ ಈ ಥರದ್ದೆಲ್ಲ ವರ್ಕ್ ಬರುತ್ತೆ. ಯಾ ಥ್ರೂಔಟ್ ದ ಸ್ಯಾರಿ ಹೀಗೆ ಇದೆ, ಇದು ಕಂಪ್ಲೀಟ್ ಸ್ಯಾರಿ. ಆ್ಯಂಡ್ ಪಲ್ಲುಗೆ ಮಾತ್ರ ಆ ಥರ ಬೀಟ್ಸ್. ಆ್ಯಂಡ್ ಈ ಸೀರೆಗೆ ನಾನು ಪೇ ಮಾಡಿದ್ದು 18,000 ಆ್ಯಂಡ್ ಚೇಂಜ್. ಅದರದ್ದು ಇನ್ನೊಂದು ಏನು ನನಗೆ ಅಡ್ವಾಂಟೇಜ್ ಅಂದರೆ ಇಟ್ ಕಮ್ಸ್ ವಿತ್ ಅ ರೆಡಿಮೇಡ್ ಬ್ಲೌಸ್. ಸೊ ಇದು ರೆಡಿಮೇಡ್ ಬ್ಲೌಸ್ ಜೊತೆ ಬರುತ್ತೆ. ಅಲ್ಲಿನ ಸಮ್ಯಕಲ್ ಸ್ಯಾರೀಸು ಒಂದು ಸ್ವಲ್ಪ ಆಲ್ಟ್ರೇಷನ್ ನಿಮಗೆ ಅವರೇ ಮಾಡಿಕೊಡ್ತಾರೆ. ಬಟ್ ನನಗೇನಾಯಿತು ಅಂದರೆ ಇದು ಹಾಫ್ ಸ್ಲೀವ್ ಇತ್ತು, ಇಷ್ಟೇ ಇತ್ತು ಸ್ಲೀವು. ನಂಗೆ ಫುಲ್ ಸ್ಲೀವ್ ಲೈಕ್ ಅಟ್ಲೀಸ್ಟ್ ಲೈಕ್ ತ್ರೀ ಫೋರ್ತ್ ಸ್ಲೀವ್ ಬೇಕಿತ್ತು ಅಂಟಿಲ್ ಮೈ ಎಲ್ಬೋ. ಅದಕ್ಕೆ ನಾನು ಬಿಂದುಗೆ ಹತ್ರ ರೀವರ್ಕ್ ಮಾಡಿಸ್ದೆ ಸ್ಲೀವ್ನ. ಕಂಪ್ಲೀಟ್ ಅವರು ಆ ಸ್ಲೀವ್ನ ಬಿಚ್ಚಿಬಿಟ್ಟು ಹೊಸ ಸ್ಲೀವ್ಗೆ ವರ್ಕ್ನ ಕಂಪ್ಲೀಟ್ ಮ್ಯಾಚ್ ಮಾಡಿಬಿಟ್ಟು ಮಾಡಿಕೊಟ್ಟಿದ್ದಾರೆ ವಿತ್ ದಿಸ್ ಬೀಡ್ಸ್. ಇದೆಲ್ಲ ಇರಲಿಲ್ಲ, ಇದು ನಾನು ಮತ್ತೆ ಮಾಡಿಸಿದ್ದು. ಸೊ ದ ಬ್ಲೌಸ್ ಲುಕ್ಸ್ ಲೈಕ್ ದಿಸ್, ಸ್ವೀಟ್ ಹಾರ್ಟ್ ನೆಕ್. ಸೊ ಇದಾಗಿತ್ತು ನನ್ನ ಅಷ್ಟು ಮೇನ್ ಈವೆಂಟ್ಸ್ ಇನ್ ಅ ಸ್ಯಾರಿ. ಅದು ಬಿಟ್ಟು ನನಗೆ ಜಯಂತ್ ಮನೆಯವರು ಇನ್ನೊಂದು ಸ್ಯಾರಿ ಕೊಟ್ಟರು, ಅದನ್ನು ನಾನು ಒಂದು ಗೆಟ್ ಟುಗೆದರ್ಗೆ ಹಾಕ್ಕೊಂಡೆ ಆ್ಯಂಡ್ ಒನ್ ಆಫ್ ದ ಮದುವೆ ಈವೆಂಟ್ಗೆ, ಬಟ್ ನಾಟ್ ಫಾರ್ ದ ಮೇನ್ ವೆಡ್ಡಿಂಗ್ ಈವೆಂಟ್. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇಟ್ಸ್ ಗ್ರೀನ್ ಆ್ಯಂಡ್ ಪರ್ಪಲ್ ಆ್ಯಂಡ್ ಇಟ್ ಲುಕ್ಸ್ ಲೈಕ್ ದಿಸ್. ಸಖತ್ ಪ್ರಿಟಿ ಕಲರು, ಎಂಟೈರ್ ಸೀರೆ ಜರಿ ಇದೆ. ಇದು ನೋಡಿ, ಇದು ಪಲ್ಲು. ಇಟ್ಸ್ ಎಕ್ಸ್ಟ್ರೀಮ್ಲಿ ಪ್ರಿಟಿ, ಸಕ್ಕತ್ ಇಷ್ಟ ಆಯಿತು. ಸಕ್ಕದಾಗಿತ್ತು ಈ ಸ್ಯಾರಿ ಮಾತ್ರ. ಅದ್ರ ವಿಡಿಯೋ ಕೂಡ ನಾನು ನಿಮಗಿಲ್ಲಿ ಅಟ್ಯಾಚ್ ಮಾಡ್ತಿರ್ತೀನಿ ನೋಡಿ. ಜಯಶಂಕರ್ ಸ್ಯಾರಿ ಪ್ಯಾಲೇಸಲ್ಲಿ ನಾನು ಈ ಸೀರೆ ತೊಗೊಂಡಿದ್ದು ಆ್ಯಂಡ್ ಈ ಸೀರೆಯ ಪ್ರೈಸ್ ವಾಸ್ 25,000. ಆ್ಯಂಡ್ ಇದರ ಬ್ಲೌಸ್ ಅಗೇನ್ ವೆರಿ ಪ್ರಿಟಿ ಆ್ಯಂಡ್ ಎಲಿಗೆಂಟ್. ನಿಮಗೆಲ್ಲ ಗೊತ್ತಾಗಿರೋದು ಇಷ್ಟೊತ್ತಿಗೆ. ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಇದು ನಮ್ಮ ಮನೆಯಿಂದ ನನಗೆ ಕೊಡ್ಸೋದು ಸ್ಯಾರಿ. ಆ್ಯಂಡ್ ನಾನು ತೊಗೊಂಡಿದ್ದು ಲೈಕ್ ವೆಡ್ಡಿಂಗ್ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ. ಇದನ್ನು ಆ್ಯಕ್ಚುಲಿ ನಾನು ಚಪ್ರ ಪೂಜೆಗೆ ಹಾಕ್ಬೇಕು ಅಂದ್ಕೊಂಡೆ, ಬಟ್ ಅವರು ಕಂಚಿಕೋ ಯೋಗಲಕ್ಷ್ಮಿ ನಂಗೆ ಸೀರೆ ಕಳಿಸಿದ್ರಲ್ಲ, ಸೊ ಅದನ್ನು ನಾನು ಚಪ್ರಕ್ಕೆ ಯೂಸ್ ಮಾಡಿ, ಇದು ಐ ಯೂಸ್ಡ್ ಇಟ್ ನೆಕ್ಸ್ಟ್ ಡೇ, ನನ್ನ ಮದುವೆ ಆಗಿದ್ದ ನೆಕ್ಸ್ಟ್ ಡೇ ನಾನು ಉಟ್ಟಂಥ ಸೀರೆ ಇದು. ನಮ್ಮ ಮನೆಯವರೆಲ್ಲ ನನಗೆ ರಿಸೆಪ್ಷನ್ ಆಗಿದ ತಕ್ಷಣ ಮನೆ ತುಂಬಿಸ್ಕೊಂಡ್ರು. ಸೊ ನೆಕ್ಸ್ಟ್ ಡೇ ನಮ್ಮ ಮನೆಯವರು, ಅದು ನನ್ನ ತವ್ರ ಮನೆಯವರು ನನ್ನ ಗಂಡನ ಮನೆಗೆ ಬಂದು ನನ್ನ ಮತ್ತು ನನ್ನ ಗಂಡನ್ನ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗೋ ವಾಟ್ ಎವರ್ ದಟ್ ಶಾಸ್ತ್ರ ಇಸ್. ಸೊ ಆ ಟೈಮಲ್ಲಿ ನಾನು ಈ ಸೀರೆ ಉಟ್ಟಿದ್ದೆ. ಲಿಟ್ರಲಿ ಮೈ ಮೇಲೆ ಅಷ್ಟು ಸಾಫ್ಟಾಗಿ ಏನೂ ಭಾರ ಇಲ್ಲದೆ, ಸಿಕ್ಕಾಬಟ್ಟೆ ಲೈಟ್ ವೇಟು, ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ನೈಸ್ ಕಲರ್. ಆ್ಯಂಡ್ ಗ್ರೇ ಆ್ಯಂಡ್ ಪರ್ಪಲ್ ತೊಗೊಂಡೆ ಸ್ಯಾರಿ ಇರಲಿ ಅಂತ. ನಂತರ ಈ ಕಲರ್ ಇರಲಿಲ್ಲ. ಆ್ಯಂಡ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು. ಐ ಥಿಂಕ್ ಇದ್ರ ಬೆಲೆ ಒಂದು 3,500-4 ಸಾವಿರ ಅನಿಸುತ್ತೆ ಅಷ್ಟೇ. ಸೊ ಸೀರೆಯ ಬ್ಲೌಸ್ ಇಟ್ಸ್ ಗ್ರೇ ಕಲರ್, ಅದ್ರ ಮೇಲೆ ಒಂದು ಸ್ವಲ್ಪ ಪರ್ಪಲ್ ವರ್ಕ್ ಕೊಡ್ಸಿದ್ದೀವಿ ಆ್ಯಂಡ್ ಇದ್ರ ಮೇಲೆ ಪೀಕಾಂಗ್ ಡಿಸೈನ್ ಮಾಡಿಸಿದ್ದೀವಿ ನೋಡಿ, ಈ ಥರ. ಆ್ಯಂಡ್ ದಿ ಸ್ಲೀವ್ಸ್ ಲುಕ್ಸ್ ಲೈಕ್ ದಿಸ್, ವೆರಿ ಪ್ರಿಟಿ, ವೆರಿ ಕ್ಯೂಟ್, ವೆರಿ ಡಿಮ್ಯೂರ್. ಆ್ಯಂಡ್ ಇದು ಬ್ಯಾಕ್ ಅಗೇನ್ ಬಿಂದಾಸಾಗಿ ಉಡ್ಕೊಂಡು ಹೋಗ್ಬೋದು. ಈ ಸಮ್ಮರಲ್ಲಂತೂ ಹೇಳಿ ಮಾಡಿಸ್ದಂಗಿದೆ ಈ ಬ್ಲೌಸು ಡಿಸೈನು. ಮೈ ಮೇಲೆ ನಿಮಗೆ ಏನು ಚುಚ್ಚೋ ಥರ ಆಗಲಿ ಅಥವಾ ಯಪ್ಪ ಎಷ್ಟು ಭಾರ ಇದೆಯಪ್ಪ ಅಂತ ಏನಿಲ್ಲ, ಆರಾಮಾಗಿ ಒಂಥರ ಫೆದರ್ ಲೈಟಾಗಿ ಓಡಾಡ್ಕೊಂಡಿರ್ಬೋದು. ನನ್ನ ಮೇನ್ ರೀಸನ್ ಮಾಡಿಸುವಂಥ ಬ್ಲೌಸ್ಗಳಿಗೆ ಡಿಸೈನ್ ಆಲ್ಸೋ ಒನ್ ಆಫ್ ದ ರೀಸನ್ ಈ ಸಮ್ಮರಲ್ಲಿ ಹೆಂಗೆ ಉಡ್ಕೊಂಡು ಹೋಗೋದು ಗುರು ಇದನ್ನೆಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಮಾಡಿಸ್ತೀನಿ. ಸೊ ಯಾ ನೋಡಿ ಯಾವಾಗ ಅಂತ ಇದ್ರದ್ದು ಲೈಕ್ ಸಿಂಪಲ್ ಟ್ಯಾಗ್, ಬಟ್ ಎಲ್ಲದು ಹ್ಯಾಂಡ್ ವರ್ಕೆ. ಮದುವೆದಷ್ಟು ಹ್ಯಾಂಡ್ ವರ್ಕೆ ಮಾಡಿಸಿದ್ದೀನಿ, ಅದು ಬಿಟ್ಟು ಇನ್ನೇನು ನಾನು ಮಾಡಿಸಿಲ್ಲ. ಸೊ ದಟ್ಸ್ ಅಬೌಟ್ ಇಟ್. ಇದಾಗಿತ್ತು ನನ್ನ ಮದುವೆಯ ಔಟ್ಫಿಟ್ಸ್. ನನ್ನ ಎಲ್ಲ ಔಟ್ಫಿಟ್ಸ್ ಬಗ್ಗೆನೂ ಬ್ರೇಕ್ ಡೌನ್ ನಿಮಗೆ ಕೊಟ್ಟಿದ್ದೀನಿ. ನಾನು ಹಾಕಿದಂಥ ಔಟ್ಫಿಟ್ಸು, ಸೀರೆಗಳು, ಬ್ಲೌಸು, ಅದಕ್ಕೆ ದುಡ್ಡು ಎಷ್ಟಾಯಿತು ಎಲ್ಲ ಅಂತ.
ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ನೋಡಿ ಏನೋ ಒಂದು ಸ್ವಲ್ಪ ಖುಷಿಯಾಗಿದೆಯೋ ಅಥವಾ ಇನ್ಫಾರ್ಮೇಷನ್ ಬಂದಿದೆಯೋ ಐ ಡೋಂಟ್ ನೋ. ಐ ಹೋಪ್ ಯು ಗೈಸ್ ಲೈಕ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್.